ಆಗಿದೆಯಲ್ಲ ತಿನ್ನು ಕಾನ್ ತಿನ್ನು. ನನ್ಗೆ ಅನ್ಕೊಂಡೆ ಅವಳಿಗೆ ಸೂಪ್ ಚೆನ್ನಾಗೈತಂತೆ, ವೆಜಿಟೇಬಲ್ ಚೆಲ್ಲ ಖಾರವಾಗಿ ಅವಾಗೆ ಬಿಸಿ ಬಿಸಿ ಚೆನ್ನಾಗಿತ್ತು. ನನಗಂತೂ ಈ ಗಂಟ್ಲಿಗೆ ಕೆಮ್ಮಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಟೊಮೆಟೊ ಸೂಪ್ ಮಾಡ್ತೀನಿ, ಹುಳಿಯಾಗಿರುತ್ತೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರದ ವ್ಲಾಗು. ಇನ್ನೂ ಹುಷಾರಾಗಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ 2 ದಿನದಿಂದ. ನೆನ್ನೆ ಅಂತೂ ಫುಲ್ಲು ಮಲ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ತುಂಬ ಕೋಲ್ಡ್ ಇದೆ, ವೆದರು ಅಷ್ಟೇ ತುಂಬ ಚಳಿ ಇದೆ. ಈ ವೆದರ್ಗೆ ಒಳ್ಳೆ ಸೂಪ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ನಾನೇನೇನು ತೊಗೊಂಡಿದ್ದೀನಿ ಗೊತ್ತಾ? ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೀನಿ, ಮತ್ತು ಬೀನ್ಸು ಮತ್ತು ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವೀಟ್ ಕಾರ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಮಕ್ಕಳಿಗೆ ಇಷ್ಟ ಅಂತ. ಕ್ಯಾರೆಟು ಇದ್ಯಾಕೋ ಕುಡಿಬೇಕು ಅನ್ನಿಸ್ತು. ಪುದೀನ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಒಳ್ಳೆ ಫ್ಲೇವರು, ಘಮ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ತರಕಾರಿನ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಬಿಸಿನೀರು ಕಾಯಕ್ಕೆ ಇಕ್ಕಿದ್ದೀನಿ. ಇದು ನೋಡಿ, ಕ್ಯಾರೆಟ್ ತರಕಾರಿನೂ ಹಾಕೋಬೋದು. ನಾನು ಎಲ್ಲ ಒಂದು ಸರಿ ತೊಳೆದ್ಬಿಟ್ಟು ಹಾಕ್ಕೊತೀನಿ. ಇವಾಗ ಬಿಸಿನೀರು ಕುದೀತಾ ಇದೆ. ಇವಾಗ ಬಿಸಿನೀರು ಕುದಿದ್ಮೇಲೆ ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಇವಾಗ ಹಾಕ್ಕೊಳ್ಳೋಣ. ತುಂಬ ಈಸಿ, ಚಳಿಗೆ ಮತ್ತು ಈ ನೆಗಡಿ ಇರೋದಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡಿದೆ. ತುಂಬ ದಿನ ಮಾಡೋಣ ಅಂದ್ಕೊಂಡೆ, ಇವತ್ತು ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದೆಲ್ಲ ತೊಳ್ಕೊಂಡು ಹಾಕೋಣ ಇವಾಗ. ಫ್ರೆಂಡ್ಸ್, ತೊಳ್ಕೊಂಡಿದ್ದೀನಿ ನೋಡಿ, ಕುದೀತಾ ಇದೆ ನೀರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ ಮುಕ್ಕಾಲು ಭಾಗ ಬೆಂದ ಮೇಲೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇದು ನೀರು ಅರ್ಧ ಲೀಟ್ರಷ್ಟು ನೀರು ತಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ತಗೊಳ್ಳಿ. ನಾನು ಅರ್ಧ ಲೀಟ್ರ್ ತಗೊಂಡಿದ್ದೀನಿ ನೀರು. ಇದು ಸಣ್ಣದಾಗಿ ಕಟ್ ಮಾಡಿದ್ದೀರಲ್ಲ, ಒಂದು ಅರ್ಧ ಗಂಟೆನೂ ಬೇಡ, ಒಂದು 20 ನಿಮಿಷ ಬೆಂದರೆ ಸಾಕು. ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನಿಮಗೆ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಸೂಪು ಬಿಸಿ ಸೂಪು ಎಲ್ಲಿ ನೋಡ್ರಣ ಕುದಿಬೇಕಿರು, ತರಕಾರಿ ಎಲ್ಲ ಕುದಿಬೇಕು. ನಾನು ಕಲಿಸ್ತೀನಿ, ಬಿಡು ಕುದಿಬೇಕದು, ಅದೆಲ್ಲ ಕುದಿಬೇಕು ಫ್ರೆಂಡ್ಸ್. ಇದು ಕಾರ್ನ್ಫ್ಲವರ್ನ ನಾವು ಹೀಗೆ ನೀರು ತಗೊಂಡು, ಅಲ್ಲಿ ಕಾರ್ನ್ಫ್ಲವರ್ ಐತಲ್ಲ, ಎತ್ಕೊಬರ ಹೋಗ್ತೀನಿ ಫ್ರಿಜ್ ಹತ್ರ. ಜಾಸ್ತಿ ಬಿಸಿ ನೀರು ಹಾಕ್ಬಿಡಿ ಫ್ರೆಂಡ್ಸ್, ಕಾರ್ನ್ಫ್ಲವರ್ಗೆ ಉಂಡೆ ಕಿತ್ತು ಕೆಳಗಡೆ ಇಕ್ಕಿದೆ ನೋಡಲ್ಲಿ. ಅಯ್ಯೋ, ಒಂದು ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡು ಗಂಟಿಲ್ದೇರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ಬಿಡ್ತೀರ. ಇದು ಚೆನ್ನಾಗಿ ಕುದಿದ್ರೆ ಇವಾಗ ಪೆಪ್ಪರ್ ಪೌಡ್ರ್ ಹಾಕೋಣ. ಉಪ್ಪು ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಇನ್ನು ಸ್ವಲ್ಪ ಹಾಕೋಣ ಫ್ರೆಂಡ್ಸ್. ಉಪ್ಪು ಹಾಕೊಂಡಿದ್ದೀವಿ. ಇವಾಗ ಪೆಪ್ಪರ್ ಪೌಡರ್ 2 ಕಡೆನೂ ತಂದೈತೆ, 2 ಕಡೆನೂ ಬೀಳ್ತಾ ಐತೆ. ಇಲ್ಲ, ಎಷ್ಟು ನೋಡ್ಬೇಕು. ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ, ಖಾರದ ಪುಡಿ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮಕ್ಕಳು ಕುಡಿಯೋದಾದರೆ ಖಾರ ಕಡಿಮೆ ಹಾಕಿ. ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಫ್ರೆಂಡ್ಸ್ ನೆಗಡಿಗೆ ಕೆಮ್ಮಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನನಗೆ ಹುಳಿ ಬೇಕು ಅನಿಸುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಟೊಮೆಟೊ ಹಾಕ್ತೀನಿ. ಇವಾಗ ಟೊಮೆಟೊ ಹಾಕಿಲ್ಲ, ಯಾಕಂದರೆ ನೆಗಡಿ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಟೊಮೆಟೊ ಹಾಕಿಲ್ಲ. ಹುಳಿ ಬೇಕು ಅನಿಸ್ತೈತೆ, ಟೊಮೆಟೊ ಸೂಪ್ ಒಂದಿನ ಮಾಡಬೇಕು ಫ್ರೆಂಡ್ಸ್. ಇವಾಗ ಉಪ್ಪು ಖಾರ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಹಾಕೋಣ.
ವಾವ್, ಪರ್ಫೆಕ್ಟಾಗಿದೆ ಚಿನಿ, ಸೂಪರಾಗಿದೆ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಸೂಪು ಬಿಸಿ ಬಿಸಿ ಹೊಗೆ ಬರ್ತಾ ಇದೆ. ಸೂಪು ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ, ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರಾಗಿದೆ. ಈ ನೆಗಡಿಗೆ ಕೆಮ್ಮಿಗೆ ಬಿಸಿ ಬಿಸಿ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿದೆ. ಕಾನು ತಿನ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನು ಮಗನೆ, ಚೆನ್ನಾಗಿರುತ್ತೆ. ಕಾನು ಕ್ಯಾರೆಟ್ ಎಲ್ಲ ತಿನ್ಬೇಕಲ್ಲ. ಬಿಸಿ ಬಿಸಿ ಕುಡಿದ್ರೇ ಚೆನ್ನಾಗಿರೋದು ಸೂಪು. ನೆಗಡಿಗೆ ಕೆಮ್ಮಿಗೆಲ್ಲ ತಣ್ಣಗೆ ಕುಡಿಯೋದಲ್ಲ, ಬಿಸಿ ಬಿಸಿ ಕುಡಿಬೇಕು. ಚೆನ್ನಾಗಿಲ್ಲ? ಚೆನ್ನಾಗಿಲ್ಲ? ಚೆನ್ನಾಗಿದೆಯಲ್ಲ? ತಿನ್ನು, ಕಾನ್ ತಿನ್ನು. ಹಾಂ, ನಿನಗೆ ಕಾನ್ ಅಂದರೆ ಇಷ್ಟ ಅಲ್ಲ ಮಗನೇ? ಮಗಳು ಬಂದ್ಲು, ಹೆಂಗಿದೆ ಸೂಪು ಅಂತ ಕೇಳೋಣ. ಕುಡಿತಾ ಇದ್ದಾಳೆ. ಹೆಂಗಿದೆ ಚಿನಿ? ಚೆನ್ನಾಗಿದೆ. ನಿಜ ಹೇಳು. ಚೆನ್ನಾಗಿದೆ. ನನ್ಗೆ ಅನ್ಕೊಂಡೆ ಅವಳಿಗೆ ಸೂಪ್ ಚೆನ್ನಾಗೈತಂತೆ, ವೆಜಿಟೇಬಲ್ ಚೆನ್ನಾಗಿಲ್ಲಂತೆ. ಅವಳಿಗೆ ಚಿಕ್ಕವಳಿಗೆ ಫ್ರೆಂಡ್ಸ್ ವೆಜಿಟೇಬಲ್ ಅಂದರೆ ಅಲರ್ಜಿ. ಸೂಪ್ ಟೇಸ್ಟ್ ಚೆನ್ನಾಗೈತಂತೆ, ವೆಜಿಟೇಬಲ್ ಚೆನ್ನಾಗಿಲ್ಲಂತೆ. ಹೆಂಗೆ ಹೇಳಿ? ಹಿಂಗೆ ಇಟ್ಕೋ, ಚಲೋ ಆಗುತ್ತೆ. ಚೆನ್ನಾಗೈತಲ್ಲ, ಖಾರವಾಗಿ ಅವಾಗೆ ಬಿಸಿ ಬಿಸಿ ಚೆನ್ನಾಗಿತ್ತು. ನನಗಂತೂ ಈ ಗಂಟ್ಲಿಗೆ ಕೆಮ್ಮಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದೆ ನಮ್ಗಂತೂ. ನಿಮಗೂ ಇಷ್ಟ ಆಯ್ತಲ್ಲ ಚಿನಿ? ಇನ್ನೊಂದು ಸಾರಿ ಟೊಮೆಟೊ ಸೂಪ್ ಮಾಡ್ತೀನಿ, ಹುಳಿ ಹುಳಿಯಾಗಿರುತ್ತೆ. ಎಮ್ಮಿ, ಖಾರ ಜಾಸ್ತಿನಾ? ಕರೆಕ್ಟಾಗಿದೆಯಾ? ಫ್ರೆಂಡ್ಸ್ ನಂಗಂತೂ ತುಂಬ ಇಷ್ಟ ಆಯಿತು. ಅದು ಪುದೀನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮೇಲೆ ಹಾಕಿದ್ದೀನಿ. ಸೂಪರಾಗೈತೆ ಪುದೀನ ಫ್ಲೇವರ್ ಮಾತ್ರ. ನನ್ನ ಮಗಳು ಬೆಳ್ಳುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ತಿಂದಿಲ್ಲ, ಹಂಗೆ ಅದು ಕೊಡ್ತಾವಳೆ. ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ನೀವು ಇದೇ ಥರ ಮಾಡಿ. ಇನ್ನೊಂದು ಸಾರಿ ಟೊಮೆಟೊ ಸೂಪ್ ಮಾಡೋದು ಶೇರ್ ಮಾಡ್ತೀನಿ. ಇಷ್ಟ ಆಗಿದೆ ಅನ್ಕೊತೀನಿ ನಿಮಗೂ. ಸೂಪು ಈಸಿಯಾಗಿ ಮಾಡ್ಕೋಬೋದು. ಕೆಮ್ಮಿಗೆ, ನೆಗಡಿಗೆ, ಬಾಯಿ ರುಚಿಗೆ ತುಂಬ ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೇನು ಇಲ್ಲ ಕಂಟೆಂಟು. ಓಕೆ, ಕೆಮ್ಮು ನೆಗಡಿಗೆ ಹಬೆ ಹಿಡಿಬೇಕು. ಮೂಗೆಲ್ಲ ಕಟ್ಕೊಂಬಿಟ್ಟಿದೆ, ಯಾಕಂತೂ ಗೊತ್ತಿಲ್ಲ. ಕೆಮ್ಮು ನೆಗಡಿನೇ ವಾಸಿ ಆಗ್ತಾಯಿಲ್ಲ. ಅದಕ್ಕೆ ಈ ಸೂಪ್ ಮಾಡ್ಕೊಂಡು ಕುಡಿದ್ರಿ. ಟೀ ಮಾಡೋಣ ಅಂತ ಹಾಲು ತಂದೆ, ಟೀ ಪುಡಿ, ಶುಂಠಿ, ಮೆಣಸು ಎಲ್ಲ ಹಾಕಿ ಕುಡಿಯೋಣ ಅಂತ. ಇದು ಸೂಪ್ ನೆನಪು ಬಂತು, ಸೂಪ್ ಕುಡಿದ್ರಿ, ಸೂಪ್ ಮಾಡಿದೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ. ನೀವು ಒಂದು ಸಾರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.